ಕರ್ನಾಟಕ 3 ಭಾಗ ಆಗ್ತಕ್ಕಂಥ ಅವಕಾಶ, ಭಾರತ ದೇಶ 2 ಭಾಗ ಆಗ್ತಕ್ಕಂಥ ಅವಕಾಶ, ಇದೆಲ್ಲ ಏನು ನಡೆಯುತ್ತೆ ಇದಕ್ಕೆಲ್ಲ ಮುನ್ಸೂಚನೆಯಾಗಿ ಇದೇ ಕೊನೆಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಹಾಸನಾಂಬೆಯ ಕೃಪಾಶೀರ್ವಾದ ಈ ಸಲ ಏನು ಅಂದರೆ ಆಮೆ ಜರುಗ್ತಾ ಹೋಗ್ತಾ ಇರತಕ್ಕಂಥದ್ದು, ಅಂದರೆ ಸೊಸೆ ಅತ್ತೆ ಕತೆ ಸಾಕಷ್ಟು ಜನಕ್ಕೆ ಗೊತ್ತಿರತಕ್ಕಂಥದ್ದು ಹಾಸನ ಭಾಗದ ಈ ವಿಚಾರ. ಸಪ್ತಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಇಂಥ ಒಂದು ಅವಕಾಶವನ್ನು ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆಗಿರ್ತಕ್ಕಂಥ ಬ್ರಾಹ್ಮಿ ಅಲ್ಲಿ ಕೂತಿದ್ದಾಳೆ. ಅಕ್ಕ ತಂಗಿರಾಗಿರ್ತಕ್ಕಂಥ 3 ಜನದಲ್ಲಿ ಇಲ್ಲಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂಥ ಹಾಸನಾಂಬೆ ವರ್ಷ ತೆಗಿತಾ ಇರ್ತಾರೆ, ವರ್ಷ ಮುಚ್ತಾ ಇರ್ತಾರೆ. ಆದರೆ ಈ ವರ್ಷ ಮಾತ್ರ ಸೂಚನೆಯನ್ನು ಕೊಟ್ಟುಬಿಟ್ಟಿದ್ದಾಳೆ. ಮುಂದೆ ಆಗತಕ್ಕಂಥ ಉಗ್ರ ಸ್ವರೂಪ ಎಷ್ಟು ಮಟ್ಟಿಗೆ ಅಂದರೆ ಸಾಧಾರಣವಾಗಿ ಎಲ್ಲ ರಾಜಕೀಯದವರು ವಿಶೇಷವಾಗಿ ಗೊಂದಲಗಳಲ್ಲಿ ಸಿಲುಕ್ತಾರೆ, ಭಾಳಷ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಸ್ಥಾನ ಪಲ್ಲಟಗಳನ್ನು ಮಾಡ್ಕೊತಾರೆ. ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡ್ತಕ್ಕಂಥ ಅವಕಾಶ ಇನ್ನೇನು ನವಂಬರ್, ಡಿಸೆಂಬರ್, ಜನವರಿ ಅಂದರೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತು ಸೂರ್ಯ ಏನು ಜರುಗ್ತಾನೆ ರಾಹು ಜೊತೆಗೆ, ಅದು ಭಾಳ ದೊಡ್ಡ ಗಲಾಟೆಯಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2 ಏನು ಅಂದರೆ ಆ ಕಿತ್ತಾಟ ಹೆಂಗಿರುತ್ತೆ ಅಂದರೆ ಸ್ಥಾನ ಪಲ್ಟ ಕೂಡ ಆಗ್ಬಿಡ್ಬೋದೇನೋ, ಪಕ್ಷಪಾತ ಭೇದ ಭಾವಗಳು ಆಗ್ಬೋದೇನೋ ಅನ್ನೋ ಥರ ಇರುತ್ತೆ.